ಓಕೆ, ಈ ವಿಡಿಯೋಲಿ ನಾವೇನು ಮಾಡೋಣ ಅಂತಂದರೆ ನಿಮ್ಮ ಗ್ರಾಮರ್ ಟಾಪಿಕಲ್ಲಿ ಏನಿದೆ ಅಂತಂದರೆ ಒಂದು ಕ್ವಶನ್ ಇದೆ. ಸೊ ಯಾವ ರೀತಿ ಕ್ವಶನನ್ನು ಕೇಳಿರ್ತಾರೆ ಅಂತಂದರೆ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತೇಳಿ ನಿಮ್ಗೆ ಏನು ಮಾಡಿರ್ತಾರೆ ಅಂದರೆ ಕ್ವಶನನ್ನು ಕೇಳಿರ್ತಾರೆ. ಸೊ ನೀವು ಅದನ್ನು ಯಾವ ರೀತಿ ಆನ್ಸರನ್ನು ಮಾಡಬೇಕು ಅಂತೇಳಿ ನೋಡೋದೇ ಈ ಒಂದು ಕ್ಲಾಸಲ್ಲಿ ನೋಡ್ತಾ ಬರೋಣ. ಇನ್ಫಿನಿಟಿವ್. ಓಕೆ, ಸೊ ಈ ಥರ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೇಳಿ ಒಂದು ಸ್ಟೇಟ್ಮೆಂಟನ್ನು ನಿಮ್ಗೆ ಏನು ಮಾಡಿರ್ತಾರೆ ಅಂದರೆ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್. ಓಕೆ, ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್ ಅಂತೇಳಿ ನಿಮ್ಗೆ ಏನು ಮಾಡಿರ್ತಾರೆ, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಇನ್ಫಿನಿಟಿವನ್ನು ಕಂಡು ಹಿಡೀರಿ ಅಂತೇಳಿ 4 ಆಪ್ಷನ್ಸನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಎ ಗೋಯಿಂಗ್, ಬಿ ಟು ಮೀಟ್, ಓಕೆ, ಆಮೇಲೆ ಸಿ ಮೈ ಫ್ರೆಂಡ್, ಡಿ ಏನಪ್ಪ ಅಂತಂದರೆ ಐ ಆಮ್ ಗೋಯಿಂಗ್ ಅಂಥೇಳಿ ಕೊಡ್ಬೋದು. ಓಕೆ, ಬಿ ಏನು ಟು ಮೀಟ್. ಸೊ ಇದರಲ್ಲಿ ನೀವು ಇನ್ಫಿನಿಟಿವನ್ನು ಕಂಡು ಹಿಡೀರಿ ಅಂಥೇಳಿ ಕ್ವಶನನ್ನು ಕೇಳಿರ್ತಾರೆ. ಸೊ ಈ ಥರ ಯಾವ ರೀತಿ ನಾವು ಇನ್ಫಿನಿಟಿವನ್ನು ಕಂಡು ಹಿಡಿಬೋದು ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ, ಏನು ಸರ್ ಇನ್ಫಿನಿಟಿವ್ ಅಂದರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ನಿಮ್ಮ ವರ್ಬ್ಸ್ ಒಳಗೆ 2 ಟೈಪ್ಸ್ ಆಫ್ ವರ್ಬ್ಸ್ಗಳು ಬರ್ತವೆ. ಒಂದು ಫೈನೈಟ್ ವರ್ಬ್ಸ್, ಆಮೇಲೆ ನಾನ್ ಫೈನೈಟ್ ವರ್ಬ್ಸ್ ಅಂತೇಳಿ ಬರ್ತವೆ. ಸೊ ಫೈನೈಟ್ ವರ್ಬ್ಸ್ ಅಂತಂದರೆ ಯಾವುದೇ ಒಂದು ವಾಕ್ಯದಲ್ಲಿ, ಒಂದು ಸೆಂಟೆನ್ಸಲ್ಲಿ ನಾವು ಏನು ಮಾಡಿರ್ತೀವಿ, ವರ್ಬನ್ನು ಯೂಸ್ ಮಾಡಿರ್ತೀವಿ. ಆ ಸೆಂಟೆನ್ಸನ್ನು ಒಂದು ಟೆನ್ಸಿಂದ ಇನ್ನೊಂದು ಟೆನ್ಸಿಗೆ, ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಪಾಸ್ಟ್ ಟೆನ್ಸಿಗೆ ನಾವು ಕನ್ವರ್ಟ್ ಮಾಡಿದ್ದೀವಿ ಅಂತಂದರೆ, ನಾವು ಈ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸಿದಂಥ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಬದಲಾವಣೆ ಆಗ್ತಾ ಇತ್ತು ಅಂತಂದರೆ, ಆ ಒಂದು ಬದಲಾವಣೆ ಏನಂತ ಕರಿತೀವಿ ಅಂದರೆ ನಾವು, ಅಥವಾ ಅಂಥ ಒಂದು ವರ್ಬ್ಗಳಿಗೆ ಏನಂತ ಕರಿತೀವಿ ನಾವು ಅಂದರೆ ಫೈನೈಟ್ ವರ್ಬ್ಸ್ ಅಂತೇಳಿ ನಾವು ಕರಿತಾ ಬರ್ತೀವಿ. ಸೊ ನಾನ್ ಫೈನೈಟ್ ವರ್ಬ್ಸ್ ಅಂತಂದರೆ ಇಲ್ಲಿ ಯಾವ ಟೆನ್ಸಲ್ಲಿ, ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸಿದಂಥ ವರ್ಬ್ ಆ ಸೆಂಟೆನ್ಸನ್ನು ಪಾಸ್ಟ್ ಟೆನ್ಸಿಗೆ ನಾವು ಕನ್ವರ್ಟ್ ಮಾಡಿದಾಗ ಯಾವುದೇ ರೀತಿಯಾದಂಥ ಬದಲಾವಣೆ ಆಗದೆ ಉಳಿಯುವಂಥ ವರ್ಬ್ಗಳಿಗೆ ನಾವು ನಾನ್ ಫೈನೈಟ್ ವರ್ಬ್ಸ್ ಅಂತೇಳಿ ನಾವು ಕರಿತಾ ಬರ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಸಿ ಕಮ್ಸ್ ಹಿಯರ್ ಟು ಮೀಟ್ ಯು. ಸಿ ಕಮ್ಸ್ ಹಿಯರ್ ಟು ಮೀಟ್ ಯು ಪ್ರೆಸೆಂಟಲ್ಲಿದೆ. ಇದನ್ನು ನಾವು ಪಾಸ್ಟ್ ಟೆನ್ಸಿಗೆ ಏನೋ ಮಾಡೋಣ, ಕನ್ವರ್ಟ್ ಮಾಡಿದರೆ ಏನೆಲ್ಲ ಬದಲಾವಣೆ ಆಗ್ತವೆ ಅಂತೇಳಿ ನೋಡೋದಾದರೆ, ಸಿ ಕಮ್ಸ್ ಹಿಯರ್ ಟು ಮೀಟ್ ಯು ಪ್ರೆಸೆಂಟ್ ಟೆನ್ಸ್ ಇದ್ದದ್ದನ್ನು ಪಾಸ್ಟ್ ಟೆನ್ಸ್ ಮಾಡಿದಾಗ ಸಿ ಕೇಮ್ ಹಿಯರ್ ಟು ಮೀಟ್ ಯು. ಸೊ ಇಲ್ಲಿ ಏನು ಬದಲಾವಣೆ ಆಯಿತು, ಕಮ್ಸ್ ಇದ್ದಿದ್ದು ಕೇಮ್ ಆಯಿತು. ಸೊ ಈ ಥರ ಬದಲಾವಣೆ ಆಗುವಂಥ ವರ್ಬ್ಗಳಿಗೆ ನಾವೇನಂತ ಕರಿತೀವಿ, ಫೈನೈಟ್ ವರ್ಬ್ಸ್ ಅಂತೇಳಿ ನಾವು ಕರಿತಾ ಬರ್ತೀವಿ. ಆಮೇಲೆ ಟು ಮೀಟ್, ಇಲ್ಲಿ ಟು ಮೀಟ್. ಸೊ ಈ ರೀತಿ ಯಾವುದೇ ರೀತಿಯಂಥ ಬದಲಾವಣೆ ಆಗದಿರುವಂಥ ವರ್ಬ್ಸ್ಗಳಿಗೆ ನಾವು ನಾನ್ ಫೈನೈಟ್ ವರ್ಬ್ಸ್ಗಳಂತೇಳಿ ಕರಿತಾ ಬರ್ತೀವಿ. ಓಕೆ, ಈ ನಾನ್ ಫೈನೈಟ್ ವರ್ಬ್ಸಲ್ಲಿ ಮತ್ತೆ 3 ಟೈಪ್ಸ್ ಇದ್ದಾವೆ. ಒಂದು ಇನ್ಫಿನಿಟಿವ್, ಎರಡನೇದು ಜೆರಂಡ್, ಮೂರನೇದು ಪಾರ್ಟಿಸಿಪಲ್ ಅಂತೇಳಿ 3 ಥರ ಬರ್ತವೆ. ನಿಮಗೆ ಅದರಲ್ಲಿ ಇನ್ಫಿನಿಟಿವ್ ಬಗ್ಗೆ ನಿಮಗೆ ಕ್ವಶನನ್ನು ಕೇಳ್ತಾರೆ. ಓಕೆ, ಸೊ ಈ ಥರ. ಸೊ ನಾನು ಇಲ್ಲಿ ಒಂದು ಫಾರ್ಮುಲಾ ಹಾಕ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡಿ. ಇದೊಂದು ಫಾರ್ಮುಲಾ ನಿಮಗೆ ಬಂದರೆ ನಿಮಗೆ ಇನ್ಫಿನಿಟಿವ್ ಕಂಡು ಹಿಡಿದು ಈಸಿಯಾಗಿ ಬಂದಾಗೆ ಲೆಕ್ಕ. ಸರ್ ಏನು ಸರ್ ಹಾಗಿದ್ರೆ ಯಾವ ರೀತಿ ಅಂತಂದರೆ, ಒಂದು ಸೆಂಟೆನ್ಸ್ನಲ್ಲಿ ಎಲ್ಲಾದರೂ ನಿಮಗೆ ಟೂ ಪ್ಲಸ್ ಇದ್ರ ಮುಂದ್ಗಡೆ ಬರುವಂಥ ವರ್ಬ್ V1 ಫಾರ್ಮಲ್ಲಿ ಇದ್ದರೆ ಆ ಒಂದು ಪದಕ್ಕೆ ಏನಂತ ಕರೀತಾರೆ ಅಂತಂದರೆ ಇನ್ಫಿನಿಟಿವ್ ಅಂತೇಳಿ ಕರಿತಾ ಬರ್ತಾರೆ. ಓಕೆ, ಸೊ ಆಗಿದ್ಮೇಲೆ 2 + V1 ಫಾರ್ಮಲ್ಲಿ ಇರುವಂಥ ವರ್ಬ್ ಯಾವುದಿದೆ ಈ ಸೆಂಟೆನ್ಸಲ್ಲಿ ನೋಡೋದಾದರೆ ನೀವಿಲ್ಲಿ ಗಮನಿಸಬಹುದು. ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್. ಇಲ್ಲಿ ಟು ಎಲ್ಲಿದೆ, ಇಲ್ಲಿದೆ. ಅದ್ರ ಮುಂದ್ಗಡೆ ಬರುವಂಥ ವರ್ಡ್ ಯಾವುದು, ವರ್ಬ್ ಇದೆನಾ, ಹೌದಾ. ಮೀಟ್ ಇದು ಯಾವುದು, V1 ಫಾರ್ಮಲ್ಲಿ ಇದೆನಾ, ಮೀಟ್. ಮ್ಯಾಟ್ V2 ಫಾರ್ಮ್, V3 ಫಾರ್ಮ್ ಕೂಡ ಮೆಟ್ ಆಗುತ್ತೆ. ಮೀಟ್ ಅನ್ನೋದು V1 ಫಾರ್ಮಲ್ಲಿ ಇರೋದ್ರಿಂದ ನಮ್ಮ ಇನ್ಫಿನಿಟಿವ್ ವರ್ಡ್ ಯಾವುದಿಲ್ಲಿ, ಮೀಟ್. ಟು ಮೀಟ್ ಅನ್ನೋದು ನಮ್ಮ ಇನ್ಫಿನಿಟಿವ್ ವರ್ಡ್ ಆಗುತ್ತೆ. ಓಕೆ, ಸೊ ನಿಮ್ಗೆ ನೆನಪಿರಲಿ, ಈ ಇನ್ಫಿನಿಟಿವ್ ವರ್ಡಲ್ಲಿ ಮತ್ತೆ 2 ಟೈಪ್ಸ್ ಇದ್ದಾವೆ. ಒಂದು ಬೇರ್ ಇನ್ಫಿನಿಟಿವ್, ಇನ್ನೊಂದು ಟು ಇನ್ಫಿನಿಟಿವ್. ಬೇರ್ ಇನ್ಫಿನಿಟಿವ್ ಅಂತಂದರೆ ವರ್ಬ್ನ ಮುಂದ್ಗಡೆ ನಾವೇನಾದರೂ ಮಾಡೆಲ್ ವರ್ಬ್ಸ್ಗಳು ಅಂತೇಳಿ ಬರ್ತೇವೆ, ಗೊತ್ತಾ ನಿಮಗೆ. ಮಾಡೆಲ್ ವರ್ಬ್ಸ್ ಅಂದರೆ ಕ್ಯಾನ್, ಕುಡ್, ಮೇ, ಮೈಟ್, ಶುಡ್ ಈ ಥರದ ವರ್ಬ್ಸ್ಗಳು ಬಂದು ನೆಕ್ಸ್ಟ್ ಈ ಮಾಡೆಲ್ ವರ್ಬ್ಸ್ಗಳ ಮುಂದ್ಗಡೆ ನಾವು ಮೇನ್ ವರ್ಬ್ ಏನಾದರೂ ಬಂದಿತ್ತು ಅಂತಂದರೆ ಅದಕ್ಕೆ ನಾವು ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ. ವರ್ಬ್ನ ಮುಂದ್ಗಡೆ ಏನಾದರೂ
ಟು ಅಂತೇಳಿ ಬಳಸಿದ್ರು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಟು ಇನ್ಫಿನಿಟಿವ್ ಅಂತೇಳಿ ಕರಿತಾ ಬರ್ತೀವಿ. ಓಕೆ, ಸೊ ನಿಮ್ಮ ಕ್ವಶನ್ಗೆ ನಿಮಗೆ ಹೇಳೋದು ಟು ಇನ್ಫಿನಿಟಿವ್ ಬಗ್ಗೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕ್ವಶನನ್ನು ಕೇಳ್ತಾರೆ. ಹೇಳ್ತಾ ವೆರಿ ಈಸಿ, ಟು ಇನ್ಫಿನಿಟಿವ್ ಕಂಡು ಹಿಡಿಯೋದು ವೆರಿ ಈಸಿ. ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನಾನು ನೋಡೋದಾದರೆ ಐ ವಾಂಟ್ ಟು ಸಿ ಯು ಕುಕ್, ಐ ವಾಂಟ್ ಟು ಸಿ ಯು ಕುಕ್ ಅಂತೇಳಿದೆ. ಸೊ ಇದರಲ್ಲಿ ಇನ್ಫಿನಿಟಿವ್ ಯಾವುದು? ಟು ಸಿ ಅನ್ನೋದು ನಿಮ್ದು ಏನಪ್ಪ ಅಂದರೆ ಇನ್ಫಿನಿಟಿವ್ ಆಗುತ್ತೆ. ನೆಕ್ಸ್ಟ್ ಆಲ್ ವಿ ವಾಂಟೆಡ್ ವಾಸ್ ಟು ರೆಸ್ಟ್. ಸೊ ಇಲ್ಲಿ ಟು ರೆಸ್ಟ್ ಅನ್ನೋದೇನು ನಿಮ್ಮ ಇನ್ಫಿನಿಟಿವ್ ಆಗುತ್ತೆ. ಸರ್ ಆಗಿದ್ಮೇಲೆ ಟು ಇನ್ಫಿನಿಟಿವ್ ಆಯಿತು, ಬೇರೆ ಇನ್ಫಿನಿಟಿವ್ ಬಗ್ಗೆ ನೀವು ಸ್ವಲ್ಪ ಎಕ್ಸಾಂಪಲ್ಸನ್ನು ಕೊಡ್ರಿ ಅಂತಂದರೆ, ಸೊ ನೀವು ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಐ ಮಸ್ಟ್ ಗೋ, ಐ ಮಸ್ಟ್ ಗೋ. ಇಲ್ಲಿ ಗೋ ಅನ್ನೋದು ಏನು ನಮ್ಮ ಬೇರೆ ಇನ್ಫಿನಿಟಿವ್. ಗೋ ಅನ್ನೋದೇನು ನಮ್ಮ ಬೇರೆ ಇನ್ಫಿನಿಟಿವ್. ಯಾಕೆ ಸರ್ ಇದು ಬೇರೆ ಆಯಿತು? ಬೇರೆ ಇನ್ಫಿನಿಟಿವ್ ಬೇರೆ ಅಂತಂದರೆ ಬರಿ ಅಂದಾಗ. ಓಕೆ, ಸೊ ಇದು ಗೋ ಅನ್ನೋದು ನಮ್ಮ ಬೇರೆ ಇನ್ಫಿನಿಟಿವ್ ಆಯಿತು. ಈ ಬಿಕಾಸ್ ಆಫ್ ಯಾವುದಪ್ಪ ಅಂದರೆ ಇಲ್ಲಿ ಮಾಡೆಲ್ ವರ್ಬ್ ಆದಂಥ ಮಸ್ಟ್ನ ನಂತರದಲ್ಲಿ ನಾವೇನು ಬಳಸಿದ್ದೀವಿ? ಗೋ ಅನ್ನೋವಂಥ ಒಂದು ವರ್ಬನ್ನು ನಾವೇನು ಮಾಡಿದ್ದೀವಿ? ಬಳಸಿದ್ದೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ರಿ ಅಂತಂದರೆ ವಿ ಕ್ಯಾನ್ ಸ್ವಿಮ್. ಸ್ವಿಮ್ ಅನ್ನೋದೇನು ನಮ್ಮ ಇನ್ಫಿನಿಟಿವ್, ಬೇರ್ ಇನ್ಫಿನಿಟಿವ್. ಬಿಕಾಸ್ ಇಲ್ಲಿ ಮಾಡೆಲ್ ವರ್ಬ್ಸ್ ಯಾವುದಿದೆ? ಕ್ಯಾನ್ ಇದೆ. ಓಕೆ, ನೆಕ್ಸ್ಟ್ ಯು ಶುಡ್ ಟ್ರೈ. ಟ್ರೈ ಅನ್ನೋದೇನು ನಮ್ಮ ಇನ್ಫಿನಿಟಿವ್. ಇಲ್ಲಿ ಏನಿದೆ? ಶುಡ್ ಇದೆ. ಮಾಡೆಲ್ ವರ್ಬ್ ಇರೋದ್ರಿಂದ ಅದರ ನೆಕ್ಸ್ಟ್ ಅಲ್ಲಿ ನಾವೇನು ಬಳಸಿದ್ದೀವಿ? ವರ್ಬನ್ನು ಬಳಸಿದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಬೇರೆ ಇನ್ಫಿನಿಟಿವ್ ಅಂತೇಳಿ ಕರಿತಾ ಬರ್ತೀವಿ. ಸೊ ಈ ರೀತಿ ಏನು ಮಾಡ್ತಾರೆ ಅಂದರೆ ನಿಮಗೆ ಇನ್ಫಿನಿಟಿವ್ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ. ಆಲ್ಮೋಸ್ಟ್ ನಿಮಗೆ ಜಾಸ್ತಿ ಕೇಳೋದು ಏನಪ್ಪ ಅಂದರೆ ಟು ಇನ್ಫಿನಿಟಿವ್. ಹೌದಾ? ಸೊ ಟು ಇನ್ಫಿನಿಟಿವ್ ಅಂತಂದರೆ ನಾನು ಇಲ್ಲಿ ಹೇಳಿದ್ನಲ್ಲ, ಟು ಇನ್ಫಿನಿಟಿವ್ ಆರ್ ವರ್ಬ್ಸ್ ದ್ಯಾಟ್ ಟೇಕ್ ಟು ಬಿಫೋರ್ ದೆಮ್ ಆ್ಯಂಡ್ ಡು ನಾಟ್ ಫಂಕ್ಷನ್ ಆ್ಯಸ್ ಅ ವರ್ಬ್. ಓಕೆ, ವರ್ಬ್ ಪದ ಇರುತ್ತೆ, ಅದ್ರ ಹಿಂದ್ಗಡೆ ನಾವು ಟು ಅನ್ನು ಬಳಸ್ತೀವಿ. ಆದರೆ ಈ ಟು ವರ್ಬ್ ಅನ್ನೋದು ಏನಾಗಿರಂಗಿಲ್ಲ, ಆ್ಯಸ್ ಅ ವರ್ಬ್ ಆಗಿ ಇದೇನು ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ ಅಂತ ಹೇಳೋದು ಯಾವುದಪ್ಪ ಅಂತಂದರೆ ಟು ಇನ್ಫಿನಿಟಿವ್. ಓಕೆ, ಫಾರ್ ಎಕ್ಸಾಂಪಲ್ಸನ್ನು ನಾವು ಇನ್ಫಿನಿಟಿವ್ ಬಗ್ಗೆ ನೋಡ್ತಾ ಬರೋದಾದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಒನ್ಸ್ ಟು ಹೆಲ್ಪ್ ಅಸ್. ಟು ಹೆಲ್ಪ್ ಅನ್ನೋದೇನು ನಮ್ದಿಲ್ಲಿ? ಇನ್ಫಿನಿಟಿವ್. ಓಕೆ, ಟು ಹೆಲ್ಪ್ ಅನ್ನೋದೇನು? ಇನ್ಫಿನಿಟಿವ್. ಓಕೆ, ನೆಕ್ಸ್ಟ್ ಐ ವುಡ್ ಲೈಕ್ ಟು ಈಟ್ ಸಮ್ ಚಾಕ್ಲೇಟ್ಸ್. ಇದರಲ್ಲಿ ಇನ್ಫಿನಿಟಿವ್ ಯಾವುದು? ಟು ಈಟ್. ಈಟ್ ಅನ್ನೋದು V1 ಫಾರ್ಮಲ್ಲಿ ಇದೆನಾ? ಟು ಇದೆ ಪ್ಲಸ್ V1. ಇದು ನಮ್ಮ ಏನಪ್ಪ ಫಾರ್ಮುಲಾ. ಈಟ್ ಅನ್ನೋದು V1 ಫಾರ್ಮಲ್ಲಿ ಇದೆ. ಈಟ್ನ V2 ಫಾರ್ಮ್ ಏನು? 8. ಓಕೆ, ಈಟ್ನ V2 ಫಾರ್ಮ್ 8. ಓಕೆ, ನೆಕ್ಸ್ಟ್ ಮೂರನೇದು ಏನಪ್ಪ ಅಂದರೆ ರಾಮು ವಾಂಟೆಡ್ ಟು ಡ್ಯಾನ್ಸ್. ಓಕೆ, ರಾಮು ವಾಂಟೆಡ್ ಟು ಡ್ಯಾನ್ಸ್. ಡ್ಯಾನ್ಸ್ ಇದು V1 ಫಾರ್ಮ್ ಆಯ್ತು. ಓಕೆ, ಡ್ಯಾನ್ಸ್ ಅನ್ನೋದೇನು? V1 ಫಾರ್ಮ್ ಆಯಿತು. ಸೊ ಇದರ V2 ಫಾರ್ಮ್ ಏನು? ಡ್ಯಾನ್ಸ್ಡ್. ಓಕೆ, V3 ಫಾರ್ಮ್ ಏನು? ಡ್ಯಾನ್ಸ್ಡ್. ಸೊ ಹಾಗಾಗಿ ಟೂ ಇದೆ ಪ್ಲಸ್ V1 ಫಾರ್ಮ್ ಇದೆ. ಸೊ ಹಾಗಾಗಿ ಇದೇನಪ್ಪ ಅಂದರೆ ನಮ್ಮ ಇನ್ಫಿನಿಟಿವ್. ನೆಕ್ಸ್ಟ್ ಏನು ಸರ್ ನೆಕ್ಸ್ಟ್ ಅಂತಂದರೆ ಐ ಆಮ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಮೈ ಫ್ರೆಂಡ್. ಸರ್ ಇಲ್ಲಿ ಟು ಮೈಸೂರು ಇದೆ, ಆಮೇಲೆ ಟು ಮೀಟ್ ಇದೆ. ಇದರಲ್ಲಿ ಯಾವ ಸರ್? ಹಾಗಿದ್ರೆ ಇದು ಟೂ ಇದೆ, ಇಲ್ಲಿ ಟೂ ಇದೆ, ಎರಡು ಇನ್ಫಿನಿಟಿವ್ ಇದಾವೇನ್ರಿ ಅಂತಂದರೆ ಇಲ್ಲ. ಇದರಲ್ಲಿ ಆನ್ಸರ್ ಟು ಮೀಟ್ ಅನ್ನೋದೇನಪ್ಪ ಅಂತಂದರೆ ಮೀಟ್ ಅನ್ನೋ ವರ್ಡು ವರ್ಬ್ ಆಗುತ್ತೆ. ಮೀಟ್ ಅನ್ನೋ ವರ್ಡ್ ಏನು? ಮೀಟ್ ಅನ್ನೋ ವರ್ಡ್ ವರ್ಬ್ ಆಗುತ್ತೆ. ಮೈಸೂರು ಅನ್ನೋದು ವರ್ಬ್ ಅಲ್ಲ. ಹೌದಾ? ಮೈಸೂರು ಅನ್ನೋದೇನು? ವರ್ಬ್ ಅಲ್ಲ, ಮೀಟ್ ಅನ್ನೋದು ವರ್ಬ್. ಸೊ ವರ್ಬ್ನ ಹಿಂದ್ಗಡೆ ನಾವು ಟು ಅನ್ನು ಬಳಸಿರ್ಬೇಕು. ಯಾವುದೇ ಒಂದು ನೌನ ಹಿಂದ್ಗಡೆ ಏನಾಗಿರಲ್ಲ, ಟೂ ಅನ್ನು ಬಳಸಿದರೆ ಅದು ಇನ್ಫಿನಿಟಿವ್ ಆಗೋದಿಲ್ಲ. ವರ್ಬ್ನ ಹಿಂದ್ಗಡೆ ನಾವು ಟೂ ಅನ್ನು ಬಳಸಿರಬೇಕು. ಆ ವರ್ಬ್ ಕೂಡ V1 ಫಾರ್ಮಲ್ಲಿ ಇರಬೇಕು. ಓಕೆ, ಇಲ್ಲಿ ಟು ಮೀಟ್ ಅನ್ನೋದೇನು? V1. ಮೆಟ್ ಅನ್ನೋದೇನು? V2. ಓಕೆ, ಸೊ ಹಾಗಾಗಿ ಇಲ್ಲಿ ಟು ಮೀಟ್ ಅನ್ನೋದೇನಪ್ಪ ಅಂದರೆ ನಮ್ಮ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಐ ಸ್ಟಡಿಡ್ ಹಾರ್ಡ್ ಟು ಗೆಟ್ ಅ ಗುಡ್ ಗ್ರೇಡ್ಸ್ ಅಥವಾ ಐ ಸ್ಟಡಿಡ್ ಹಾರ್ಡ್ ಟು ಗೆಟ್ ಅ ಗುಡ್ ಗ್ರೇಡ್ಸ್.
ಸೊ ಇದನ್ನು ನೀವೇನು ಮಾಡಿರಿ, ಇದನ್ನು ಆನ್ಸರನ್ನು ಯಾವುದು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ತಾ ಬನ್ನಿ. ಸೊ ಈಸಿ ಇದೆಯಲ್ಲ ಇನ್ಫಿನಿಟಿವ್ ಕಂಡುಹಿಡಿಯೋದು. ಸೊ ಈ ಥರ ನಿಮಗೆ ಕ್ವಶನನ್ನು ಕೇಳಿದರೆ ವಿದಿನ್ 5 ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಮತ್ತೆ ನೀವು ಕಮೆಂಟನ್ನು ಮಾಡಿ ತಿಳಿಸಿ. ಆಮೇಲೆ ಗೊತ್ತಾಗಲಿಲ್ಲ ಅಂದರೆ ಇದ್ರ ಮೇಲೆ ಇನ್ನೂ ಈಸಿ ಟ್ರಿಕ್ಸನ್ನು ಹೇಳಿಬಿಟ್ಟು ನಿಮಗೆ ತಿಳಿಸ್ತಾ ಬರ್ತೀನಿ.